ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತೊಂದು ಸ್ಪೆಷಲ್ ಡೇ. ಇವತ್ತು ನನಗೆ ತುಂಬ ಖುಷಿಯಾಗಿರೋದೇನೆ. ಯಾಕೆಂದರೆ ಅತ್ತೆ ಮಾವನ ಮನೆಯಿಂದ ಅಪ್ಪನ ಮನೆಗೆ ಹೋಗೋದಿದೆಯಲ್ಲ, ಆ ಖುಷಿನ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಯುಗಾದಿ ಹಬ್ಬ ಮುಗಿಸಿ ಅಮ್ಮನ ಮನೆಗೆ ಹೊಸ್ತಡಕ್ಕೆ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೆ. ನಮ್ಮನ್ನು ಬಂದುಬಿಟ್ಟು ಬಿಟ್ಟೋದ್ರು, ಅಂದರೆ ಶನಿವಾರ ಸಂತೆಗೆ ಬಿಟ್ಟೋದ್ರು. ನಾನು ನಮ್ಮ ಅಮ್ಮನ ಜೊತೆ ಪೇಟೆಯಲ್ಲಿ ಸಂತೆ ಎಲ್ಲ ಸುತ್ತಕೊಂಡು ಮನೆಗೆ ಏನೇನು ಬೇಕು ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂತೆ ಮಾರ್ಕೆಟಿಗೆ ಹೋಗಿದ್ದೀವಿ. ಹಾಗೆ ನಮ್ಮಮ್ಮ ನನ್ನ ಫಸ್ಟ್ ಕರ್ಕೊಂಡು ಹೋಗಿದ್ದೆ ಹಣ್ಣಿನ ಅಂಗಡಿಗೆ. ಯಾಕಂದರೆ ನಮ್ಮಮ್ಮಗೆ ಹೆತ್ತವ್ರಿಗೆ ಯಾವಾಗ್ಲೂ ಮಕ್ಕಳು ನೋಡಿದ ತಕ್ಷಣ ಏನೋ ಬಡವಾಗಿದ್ದಾರೆ ಅಂತಾರೆ. ಗಂಡನ ಮನೇಲಿ ಎಷ್ಟೇ ತಂದು ಹಾಕಿದ್ರು ನೋಡಿದ ತಕ್ಷಣ ಬಡವಾಗಿದ್ದಾರೆ, ಏನೋ ತಿನ್ನೋಕ್ಕಿಲ್ವೇನೋ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮಮ್ಮನೂ ಅಷ್ಟೇ, ಫಸ್ಟ್ ಹಣ್ಣು ತೊಗೊಳ್ಳೋಣ ನಡಿ, ನೀನು ಏನಾದ್ರು ಹಣ್ಣು ತಿನ್ನಿವಂತೆ ಅಂತ ಹೇಳಿ ಹಣ್ಣಿನ ಅಂಗಡಿಗೆ ಕರ್ಕೊಂಡೋಗಿದ್ರು. ಆಶ್ಚರ್ಯ ಏನಂದರೆ ಮಾವಿನಕಾಯಿ ಬಿಡೋ ಸೀಸನ್ ಅಷ್ಟೇ, ಆದರೆ ಇಲ್ಲಿ ಹಣ್ಣೇ ತಂದು ಇಟ್ಬಿಟ್ಟಿದ್ರು. ಅದೇ ತುಂಬ ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತಿತ್ತು. ನಮ್ಮಮ್ಮ ತಗೋ ಅಂತ ಹೇಳಿದರು. ಕೊನೆಗೆ ಬೇಡ ಅಂತ ಅಂದು ಲಾಸ್ಟಲ್ಲಿ ಒಂದು ತೊಗೊಂಡಿದ್ದೀನಿ. ಹಾಗೆ ನಮ್ಮಮ್ಮ ದ್ರಾಕ್ಷಿ ತಿಂತೀಯಾ, ದಾಳಿಂಬೆ ತಿಂತೀಯಾ, ಏನು ತಿಂತೀಯಾ ಹೇಳು ಅಂತ ತುಂಬ ಹಿಂಸೆ ಕೊಡ್ತಾಯಿದ್ರು. ಅಲ್ಲಿ ಯಾವುದೋ ಒಂದು ತೊಗೊಂಡ್ಬಿಟ್ಟು ಬಂದ್ವಿ, ಹಣ್ಣುಗಳೆಲ್ಲ ತೊಗೊಂಡು. ಸೊ ಹಾಗಾಗಿ ನಮ್ಮಮ್ಮ ಇನ್ನು ಮತ್ತೆ ಏನಾದರೂ ತೊಗೊಳೋದಿದ್ರೆ ನೋಡಿ ಅಂತ ಹೇಳಿದ್ದಕ್ಕೆ ಮತ್ತೆ ಹಣ್ಣಿನ ಅಂಗಡಿಲಿ ನಿಂತ್ಕೊಂಡು ಏನು ಬೇಕು ಹೇಳು ಅಂತ, ಅದಿಂತಕ್ಕೆ ವಿಡಿಯೋ ಮಾಡ್ತಾಯಿದ್ಯಾ, ಏನಕ್ಕೆ ಹಂಗೆ ರೆಕಾರ್ಡ್ ಮಾಡ್ತಾಯಿದ್ಯಾ ಅಂತ ಅಂಗಡಿಯವರು ಹೇಳ್ತಾಯಿದ್ರು. ಏನಕ್ಕೆ ನಿಮ್ಮ ಮಗಳು ರೆಕಾರ್ಡ್ ಮಾಡ್ತಾಯಿದ್ದಾಳೆ ಅಂತ ಎಲ್ಲ ಕೇಳ್ತಾಯಿದ್ರು. ನಾನು ಹೇಳ್ತಿದ್ದೆ ನಂಗೆ ಇಷ್ಟ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ನಮ್ಮಮ್ಮ ಕಿತ್ಲೆ ಹಣ್ಣು ಕೊಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಕಿತ್ಲೆ ಹಣ್ಣು ತಿನ್ಕೊಂಡು ನಮ್ಮಮ್ಮ ಎಲೆ ಅಡಿಕೆ ಎಲ್ಲ ತೊಗೊಳ್ತಾಯಿದ್ರು. ಎಲೆ ತೊಗೋಬೇಕಾದ್ರೂ ಅಷ್ಟೇ ನಮ್ಮಮ್ಮ ನನ್ನ ಮಗಳು ಬಂದಿದ್ದಾಳೆ ಅಂದರೆ, ನಾವು ಸ್ವಲ್ಪ ಮನೆಗೆಲ್ಲ ಹೋದರೆ ನಾನ್ ವೆಜ್ ಎಲ್ಲ ತಿಂದರೆ ಎಲೆ ಅಡಿಕೆ ಹಾಕ್ಕೊಳ್ತೀನಿ, ಹಾಕ್ಕೊಳ್ಳೋದೇ ಇಲ್ಲ ಅಂತ ಏನು ಸುಳ್ಳು ಹೇಳಲ್ಲ. ಸೊ ಎಲೆ ಅಡಿಕೆ ಹಾಕ್ಕೊಳ್ತೀವಲ್ಲ, ಅದಕ್ಕೆ ನಮ್ಮಮ್ಮ ತೊಗೊಳ್ತಾಯಿದ್ರು. ಅವ್ರಿಗೆ ಹೇಳ್ಬಿಟ್ಟು ತೊಗೋತಾರೆ, ನನ್ನ ಮಗಳು ಬಂದಿದ್ದಾಳೆ ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ಮುಗಿಸಿ ಮನೆಗೆ ಸ್ವಲ್ಪ ಸಣ್ಣ ಪುಟ್ಟ ಏನೇನೋ ತೊಗೊಂಡು ಹೊರಟ್ವಿ. ಆಮೇಲೆ ನಮ್ಮಮ್ಮ ಬಿಡಲಿಲ್ಲ, ನಡಿ ಕಲ್ಲಂಗಡಿ ಹಣ್ಣು ತಿನ್ನು ಅಂತ ಹೇಳಿ ತುಂಬ ಹಿಂಸೆ ಮಾಡ್ತಿತ್ತು ಪಾಪ. ತುಂಬ ಖುಷಿ ಅನಿಸುತ್ತೆ ನಮ್ಮ ಅಮ್ಮನ ಜೊತೆ ಇರೋದಕ್ಕೆ. ಪುಣ್ಯ ಮಾಡಿದ್ದೆ ಇಂಥ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅನ್ಕೋತೀನಿ. ಹಾಗೆ ತರಕಾರಿ ಎಲ್ಲ ನೋಡಿಕೊಂಡು ತರಕಾರಿನೂ ತೊಗೊಳ್ಳಿಲ್ಲ, ಅಮ್ಮ ಮನೇಲಿದೆ ಅಂತ ಹೇಳಿದರು. ಸೊ ತರಕಾರಿ ಹಂಗೆ ಎಲ್ಲ ಒಂದು ವಿಡಿಯೋ ಮಾಡಿಕೊಂಡು ಅಂದರೆ ಶನಿವಾರ ಸಂತೆ ಮಾರ್ಕೆಟ್ ಸುತ್ಕೊಂಡು ಹೋದ್ವಿ. ಅದೊಂದು ತುಂಬ ಖುಷಿ ಆಯಿತು. ತುಂಬ ಟೈಮ್ ಆಗಿತ್ತು ನನ್ನ ಮಾರ್ಕೆಟ್ ಅಂದರೆ, ನಾವು ಮದುವೆಗಿಂತ ಮುಂಚೆ ಇದೇ ಮಾರ್ಕೆಟ್ಗೆ ನಮ್ಮಮ್ಮ ನನ್ನ ಸಂತೆ ಕಳಿಸ್ತಾಯಿತ್ತು. ಸಂತೆಗೆ ಹೋಗಿ ಸಾಮಾನು ತೊಗೊಂಡು ಬಾ ಅಂತ, ತರಕಾರಿ ತೊಗೊಂಬ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಶನಿವಾರ ಸಂತೆಯಲ್ಲಿ ಫಸ್ಟ್ ಟೈಮ್ ಹೊಸ್ದಾಗಿ ಒಂದು KSRTC ಬಸ್ ಸ್ಟ್ಯಾಂಡ್ ಆಗಿತ್ತು. ಸೊ ಅದ್ರದ್ದೊಂದು ವಿಡಿಯೋ ಮಾಡ್ಕೋತಾ ಇದ್ದೆ ನಾನು. ತುಂಬ ಟೈಮ್ ಅಂದರೆ ನಮಗೆ ನಾವು ಹುಟ್ಟಿ ಬೆಳೆದು ಅಷ್ಟು ವರ್ಷ 30-32 ವರ್ಷ ಆದ್ರೂ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಶನಿವಾರ ಸಂತೆಯಲ್ಲಿ, ಮಾಡ್ತಾರೇನೋ ಐಡಿಯಾನೇ ಇರಲಿಲ್ಲ ಬಿಡಿ. ಹೇಗೋ ಪುಣ್ಯಕ್ಕೆ ಮಂತರ್ಗೌಡ ಅವ್ರು ಮಾಡಿಕೊಟ್ಟಿದ್ದಾರೆ. ಇದು ಸಿಟಿ ಬಸ್ ಸ್ಟ್ಯಾಂಡು, ಮಾಮೂಲಿ ಸರ್ಕಲ್ ಥರ ಇರುತ್ತೆ ಅಷ್ಟೇ. ಅಲ್ಲಿಗೆ ಸಿಟಿ ಬಸ್ ಸ್ಟ್ಯಾಂಡ್. ನಾವು ಅಲ್ಲಿ ಗೌರ್ಮೆಂಟ್ ಮಕ್ಕಳು ಸ್ವಲ್ಪ ಏನೋ ನಾನು ವಿಡಿಯೋ ಮಾಡ್ತೀನಿ ನೋಡಿ ಬಸ್ ಬಂತು. ಬಸ್ ಹತ್ತು ಕೂತ್ಕೊಂಡು ಈ ಬಸ್ಸಲ್ಲಂತೂ ನಮಗೆ ತುಂಬ ನೆನಪಿದೆ ನನಗಂತೂ. ಯಾಕೆಂದರೆ ನಾವು ಕಾಲೇಜಿಗೆ ಹೋಗಿದ್ದು, ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ವಿ, ಹಾಗೆಲ್ಲ ಇದೇ ಬಸ್ ನಾನು ನನ್ನ ಫ್ರೆಂಡು ಜಾಸ್ತಿ ವಿಂಡೋ ಸೀಟ್ ಕೂತ್ಕೊಳ್ಳೋದು. ಅಲ್ಲಿ ಮತ್ತು ಆಡ್ಕೊಂಡು ಕೂತ್ಕೊಂಡ್ರೆ ಅಂತ ನಮಗೆ ಯಾರು ಹತ್ತಿದ್ದಾರೆ ಯಾರು ಇಳಿತಿದ್ದಾರೆ ಏನೂ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಈ ಬಸ್ಸಲ್ಲಿ ನಮಗೆ ತುಂಬ ನೆನಪಿದೆ ನನಗೆ. ಅಮ್ಮನ ಮನೆಗೆ ಹೋಗುವಾಗ ನಮ್ಮ ಮನೆಯವರು ಅವ್ರ ಜೊತೆ ಹೋಗೋದಕ್ಕಿಂತ ಬಸ್ಸಲ್ಲಿ ಬಿಟ್ಟರೆ ಸಾಕಲ್ಲ ಖುಷಿ. ಅದೇನೋ ಒಂಥರ ತುಂಬ ದೂರ ನಡಿಬೇಕು ಅಂತ ಅಂದ್ರೂ ಬಸ್ಸಿಗೆ ಬಿಟ್ಟರೆ ಸಾಕಲ್ಲ, ನಮ್ಮ ಬಸ್ಸಲ್ಲಿ ಹೋಗ್ಬೋದಲ್ಲ ಅಂತ. ನಮ್ಮ ಅಮ್ಮನ ಊರಿಗೆ ತುಂಬ ಬಸ್ಸಿನ ಪ್ರಾಬ್ಲಮ್ಮು. ಸೊ ಊರಿಗೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ತುಂಬ ದೂರ ಹೋಗಬೇಕು, ಲಾಂಗ್ ವೀಡಿಯೋಸ್ ಆಗುತ್ತಲ್ಲ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೇನಾಯಿತು ಅಂತ ಹೇಳ್ಬಿಟ್ಟು ಹಾಕ್ತೀನಿ ವೀಡಿಯೋಸು. ಇದು ಶನಿವಾರ ಸಂತೆ. ನಾವು ಅಂದರೆ ಶನಿವಾರ ಸಂತೆ ಮೇಲೆಪೇಟೆ ಅಂತ ಹೇಳ್ತೀವಿ, ಅಲ್ಲಿಂದ ಬಸ್ ಸ್ಟಾರ್ಟ್ ಆಗುತ್ತೆ. ನಮ್ಮೂರ ಕಡೆಗೆ ಹೋಗಬೇಕು. ನಾನು ಆಗಿರೋದು ಕೊಡ್ಲಿಪೇಟೆಗೆ ಮದುವೆ, ಬಟ್ ನಮ್ಮಮ್ಮನ ಮನೆಗೆ ಹೋಗೋದಾದ್ರೆ ಶನಿವಾರ ಸಂತೆಗೆ ಹೋಗಿ ಅಲ್ಲಿಂದ ಹೋಗಬೇಕು. ಅದು ಯಾವ ಊರು, ಆ ರೂಟ್ ಹೇಗಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ದಯವಿಟ್ಟು ಈ ವಿಡಿಯೋನ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಆ ವಿಡಿಯೋನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.